ಇಲ್ಲಿರ್ತಕ್ಕಂಥ ಪ್ರಶ್ನೆ RSS ಒಂದು ಸಾಂಸ್ಥಿಕವಾದಂತಹ ವ್ಯವಸ್ಥೆ. ಅದನ್ನ ರಘು ದೊಡ್ಡೇರಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಮೋಸ್ಟ್ಲಿ ಇಲ್ಲಿ ಮಾತಾಡ್ತಿರ್ತಕ್ಕಂಥ ಮೋಹನ್ ಅವರು ಮೋಸ್ಟ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಮೋಹನ್ ಅವ್ರು ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇಫ್ ಇಟ್ ಈಸ್ ರೈಟ್, ಅವ್ರ ಹಿಂದೂ ಜನಜಾಗೃತಿ ಸಮಿತಿಯ ಮೋಹನ್ ಅವರೇ ಆದ್ರೆ, ಅವರ ಹಿಂದೂ ಜನಜಾಗೃತಿ ಸಮಿತಿ ಅಂತ ಏನು ಗೋವಾದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಆ ಸಂಸ್ಥೆ ಇದೆಯಲ್ಲ, ಅದು ಒಂದು ನೋಂದಾಯಿತ ಸಂಸ್ಥೆ. ಅವರು ರಿಜಿಸ್ಟರ್ಡ್ ಅಂತಾನೆ ಬಳಸ್ತಾರೆ. ಈಗ RSS ಗೆ ರಿಜಿಸ್ಟ್ರೇಷನ್ ಆಗೋಕೆ ಇರುವ ತಾಪತ್ರಯ ಏನು ಅನ್ನೋದು ಪ್ರಶ್ನೆ. ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಸದಸ್ಯತ್ವವನ್ನು ಹೊಂದಿರತಕ್ಕಂತ ಸಂಸ್ಥೆ ಅಂತ RSS ಹೇಳ್ಕೊತಾ ಇದೆ. ಸುಮಾರು 68,000 ಶಾಖೆಗಳು ಇದೆ ಅಂತ ಹೇಳಿ ಅದು ಲೆಕ್ಕಗಳನ್ನ ಕೊಡ್ತಾ ಇದೆ. ಕಳೆದ ಅವರ ವಿಜಯದಶಮಿ ಉಪನ್ಯಾಸದಲ್ಲಿ ಮಾನ್ಯ ಸರಸಂಘ ಚಾಲಕರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತರಿಗೆ ಮತ್ತು ಸಂಘದ ವಿವಿಧ ಹೊಣೆಗಾರಿಕೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರ ಭದ್ರತೆಯನ್ನ ಕೊಡ್ತಾ ಇದೆ. ಅದು ಕೊಡ್ತಾ ಇದೆ. ಹೀಗೆಲ್ಲ ಇರುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಮಾಡಿಕೊಂಡ್ರೆ ತಾಪತ್ರಯ ಅವರಿಗೇನು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಮೋಸ್ಟ್ಲಿ ಇಲ್ಲಿ ಗಮನಿಸಬೇಕಾಗಿದ್ದು, ಹಣ ಸಂಗ್ರಹವನ್ನ RSS ಮಾಡಲ್ವೇ ಅಂತಂದ್ರೆ, ಮೋಸ್ಟ್ಲಿ ಅಜಿತ್ ಅವರು ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ರು. ಅಜಿತ್ ಶೆಟ್ಟಿ ಅವರು, RSS ಅಧಿಕೃತವಾಗಿ ಹಣ ಸಂಗ್ರಹವನ್ನ ಗುರುದಕ್ಷಿಣೆಯ ಮುಖೇನವಾಗಿ RSS ಧ್ವಜದ ಕೆಳಗಡೆ, RSS ಧ್ವಜ ಅದರ ಕೆಳಗಡೆ ಅವರು ಹಣ ಸಂಗ್ರಹವನ್ನ ಮಾಡ್ತಾರೆ. ಅದರಲ್ಲೂ ಹಣ ಸಂಗ್ರಹ ಮಾಡುವಾಗ ಇದನ್ನ ಮೋಹನ್ ಅವರು ಅಜಿತ್ ಅವರು ಅಲ್ಲಗಳೆಯಲ್ಲ. ಹಣ ಸಂಗ್ರಹ ಮಾಡುವಾಗ ಇದು ಯಾರಿಗೇ ಕಾಣದಂತೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವ ಮಾತುಗಳನ್ನ ಹೇಳ್ತಲೇನೆ ಆ ಯಾರು ಹಣವನ್ನ ಕೊಡ್ತಾರೆ ಅವರಿಗೆಲ್ಲ ಒಂದೊಂದು ಕವರ್ ಅನ್ನ ಕೊಟ್ಟು ಆ ಕವರ್ ಒಳಗಡೆ ಕಾಣದಂತೆ ಹಣವನ್ನು ಕೊಡ್ತಕ್ಕಂಥ ಸ್ವಯಂ ಸೇವಕರಿಗೋ ಅಥವಾ ಸಂಘದ ಅಭಿಮಾನಿಗೋ ಅಥವಾ ಇನ್ಯಾವುದೋ ವ್ಯಕ್ತಿಗೋ ಕಾಣದ ರೀತಿಯಲ್ಲಿ ಆ ನಂಬರ್ಗಳನ್ನು ಬರ್ಕೊಳ್ತಾರೆ. ಸೀರಿಯಲ್ ನಂಬರ್ ಅನ್ನು ಪೆನ್ಸಿಲ್ ಅಲ್ಲಿ ಸಣ್ಣದಾಗಿ ಹಾಕೋತಾರೆ. ಸೊ ಅವ್ರಿಗೆ ಅಜಿತ್ ಶೆಟ್ರು ಎಷ್ಟು ಹಣ ಕೊಟ್ರು? ಇಲ್ಲ, ಇದು ನನಗೆ ಗೊತ್ತಿಲ್ಲ. ಇದು ನನ್ನ ಹೆಗಲ ಮೇಲೆ ನೀವು ಬಂದು ಇಟ್ಕೊಂಡು ಹೊಡಿಬೇಡಿ. ನಿಮ್ಮ ಅನುಭವ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ತರ ಮೇಡಮ್ ಈ ತರ ಅನುಭವಗಳು ಬಂದಿಲ್ಲ. ಅಜಿತ್ ಶೆಟ್ರೆ, ಈ ವಿಚಾರಗಳು ನಮಗೂ ಕೂಡ ಹೊಸತೆ. ನಾನು ಇಷ್ಟೊತ್ತು ಏನ್ ಪೆನ್ಸಿಲ್ ಅಲ್ಲಿ ಬರ್ಕೊಡ್ತಾರೆ, ಎಷ್ಟು ಕೊಟ್ರು ಅನ್ನೋದನ್ನ ನಂಬರ್ ಹಾಕೊಡ್ತಾರೆ, ಇದು ನನ್ಗೂ ಕೂಡ ಹೊಸತೆ. ನಾನು ನಿಮಗೆ ಸಮಯ ಕೊಡ್ತೀನಿ, ಹೌದಾ RSS ಶಾಖೆಯಲ್ಲಿ ಹಿಂಗಾಗುತ್ತೆ ಅಂತ. ಮೊದಲು ಪ್ಲೀಸ್ ಗೋ. RSS ವ್ಯವಸ್ಥೆಯಲ್ಲಿ ಅವರು ಅಧಿಕೃತವಾಗಿ RSS ಗೆ ಹಣ ಸಂಗ್ರಹ ಮಾಡೋದು ಗುರುದಕ್ಷಿಣೆಯ ಮುಖೇನ ಅಂತ ಹೇಳ್ತಾರೆ. ಅದು ಇಡೀ ದೇಶಾದ್ಯಂತ ಅಥವಾ ವಿಶ್ವಾದ್ಯಂತ ನಡೆಯುತ್ತೆ. ನನಗೆ ಗೊತ್ತಿದ್ದ ಹಾಗೆ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದ ಹೊಸರಲ್ಲಿ ಪಾರ್ಲಿಮೆಂಟಿನ ಒಂದು ಸಭಾಂಗಣದಲ್ಲೂ ಸಹಿತ ಗುರುದಕ್ಷಿಣೆ ಕಾರ್ಯಕ್ರಮವನ್ನು ಅವರು ನಡೆಸಿದ್ರು. ಓಕೆ, ಅದು ನಡೆಸುವಾಗ RSS ಧ್ವಜವನ್ನು ಇಟ್ಟು ಆ ಧ್ವಜಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಆ ಸಮರ್ಪಣೆಯನ್ನ ಮಾಡುವಾಗ ಕವರ್ ಅನ್ನ ಕೊಡ್ತಾರೆ. ಆ ಕವರ್ ಒಳಗೆ ಸೀರಿಯಲ್ ನಂಬರ್ ಅನ್ನು ಬರ್ಕೋತಾರೆ. ಈ ವರ್ಷ ಅಜಿತ್ ಶೆಟ್ರು ಅಥವಾ ಮೋಹನ್ ಅವರು 2,000 ರೂಪಾಯಿ ಕೊಟ್ಟಿದ್ರೆ ಅಥವಾ 10,000 ರೂಪಾಯಿನೂ ಕೊಟ್ಟಿದ್ರೆ, ಬರುವ ಸಾರಿ RSS ಗೆ ಸಂಬಂಧಪಟ್ಟಂತ ತಾಲೂಕ್ ಕಾರ್ಯವಾಹ ಅಥವಾ ತಾಲೂಕಿನ ಪ್ರಚಾರಕ ಅಥವಾ ಜಿಲ್ಲಾ ಪ್ರಚಾರಕ ಅವ್ರ ಮನೆಗೆ ಬಂದು, ಅಜಿತ್ ಅವರೇ ಕಳೆದ ಸಾರಿ 10,000 ಕೊಟ್ಟಿದ್ದೀರಿ ನೀವು, ಈ ಸರಿ ಸಂಘದ ವ್ಯವಸ್ಥೆ ಅಂದ್ರೆ ಈಗ ಬೆಲೆ ಏರಿಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡದೆ ಎಲ್ಲ ಹೇಳಿ ನಮ್ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ, ಈ ಸರಿ ಹೆಚ್ಚು ಕೊಡಬೇಕು ಅನ್ನುವ ರೀತಿಯ ಪ್ರಸ್ತಾವನೆಯನ್ನು ಇಡ್ತಾರೆ. ಉತ್ತರ ತೆಗೆಸ್ಬಿಡ್ತೀನಿ. ಏನ್ ಅಜಿತ್ ಶೆಟ್ರೆ, ಹಿಂಗಾಗತ್ತಾ? ಹಣವನ್ನ ಅಥವಾ ಗುರುದಕ್ಷಿಣೆಯನ್ನ ಕೊಡೋದು ಕೇಳೋದು ಈ ತರದಲ್ಲಿ ನಡೆಯುತ್ತೆ? ಈಗ ಈ ತರದ ಆರೋಪಗಳನ್ನ ನಾನು ಸುಧೀರ್ ಅವ್ರ ಮೇಲೆ ಬಹಳ ಕುತ್ಕೊಂಡು ಮಾಡ್ಬೋದು, 100 ಮಾಡಬಹುದು. ನನ್ನ ಹತ್ರ ನೀವು ಸಾಕ್ಷಿ ಕೇಳಬಾರ್ದು ಅಷ್ಟೇ. ನಾನು 100 ಮಾಡಬಲ್ಲೆ, ಇದಕ್ಕಿಂತ ರಸವತ್ತಾಗಿ ಕತೆ ಕಟ್ಟಿ ನಾನು ಹೇಳಬಲ್ಲೆ. ಆದ್ರೆ ನೀವು ನನ್ನ ಹತ್ರ ಯಾವತ್ತು ಇದನ್ನ ಪ್ರೂವ್ ಮಾಡಿ ಅಂತ ಕೇಳಬಾರ್ದು ಅಷ್ಟೇ. ಇದಕ್ಕೆ ಕೊಡುವ ಉತ್ತರ ನಾನು ಒಂದೇ. ಈಗ ನಾನು ನಿಮಗೆ ಮೂಲಭೂತ ಪ್ರಶ್ನೆ ಬರ್ತೀನಿ. ಈಗ ನಾನು ಹೇಳಿದೆ 91C ಪ್ರಕಾರ ಸಂಘ ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಅಂತ ಕೆಲಸಗಳನ್ನೇನು ಮಾಡ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಭಾರತ ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿನ ತನಕ ಯಾವುದೇ ಸರ್ಕಾರ ಒಂದು ಮುಷ್ಟಿ ಭೂಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಳಿಲ್ಲ. ಇದು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ಯಾವ್ದು ಕೊಟ್ಟಿಲ್ಲ. ಈ ಕಾರಣಕ್ಕೆ ನೀವು 2 ಸತಿ 3 ಸತಿ ಬ್ಯಾನ್ ಮಾಡಿಯೂ ಕೂಡ ನಿಮಗೆ ಒಳಗೆ ಏನು ಸಿಗದೆ ಇದ್ದಾಗ ಸರ್ಕಾರಕ್ಕೆ ಸಂವಿಧಾನಿಕವಾಗಿ ಬೇರೆ ಯಾವುದೇ ಕಾರಣ ಇಲ್ಲದೆ ಅವ್ರು ರಿಲೀಸ್ ಮಾಡ್ಬೇಕಾಗಿ ಬಂತು. ಸಂಘ ನೋಡಿ, ಇದೆಲ್ಲವೂ ಕೂಡ ಇವತ್ತು ಸ್ವಯಂ ಸೇವಕರು ಬೇರೆ ಬೇರೆ ರೀತಿಯಾದ ಟ್ರಸ್ಟ್ ಗಳನ್ನು ಮಾಡ್ತಿದ್ದಾರೆ. ನಾನು ಹಿಂದೆ ಹೇಳಿದ್ದೆ, ಯಾರು ಗಮನ ಕೊಟ್ಟು ಕೇಳಲಿಲ್ಲ. ಅವ್ರಿಗೆ ಯಾರಿಗೂ ಬಹುಶಃ ಇದನ್ನ ಕೇಳುವ ಅವಶ್ಯಕತೆ ಇಲ್ಲ. ಇನ್ನೊಂದ್ಸತಿ ಕೇಳ್ತೇನೆ, ಸ್ವಯಂ ಸೇವಕರು ಅನೇಕ ಟ್ರಸ್ಟ್ ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ಗಳಲ್ಲಿ ಕೆಲಸ ಆಗ್ತವೆ.
ಆ ಟ್ರಸ್ಟ್ಗಳಿಗೆ ಸರ್ಕಾರದಿಂದ ದೇಣಿಗೆ ಬಂದಿರಬಹುದು, ಭೂಮಿಗಳು ಬಂದಿರಬಹುದು. ಅದಕ್ಕೆ ಅವರು ಸರಿಯಾದ ರೀತಿಯ ಲೆಕ್ಕಗಳನ್ನ ಕೊಡ್ತಾರೆ. ಪ್ರತಿ ವರ್ಷ ಆಡಿಟ್ ಆಗುತ್ತೆ, ಅವ್ರ ಲೆಕ್ಕಪತ್ರಗಳನ್ನ ಕೊಡ್ತಾರೆ, ನಡೆಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲದೆ ಆದ್ರೆ ಇಷ್ಟು ದೊಡ್ಡ ವ್ಯವಸ್ಥೆ ಒಳಗಡೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ, ಅದರ ಚಟುವಟಿಕೆಗಳನ್ನ, ಅದರ ಈ ಬೇರೆ ವ್ಯವಸ್ಥೆಗಳನ್ನ ಬೂತ್ ಕನ್ನಡಿಯಲ್ಲಿ ಹಾಕಿ ಹುಡುಕಿ ಅದರ ತಪ್ಪುಗಳನ್ನ ಈ ಮಟ್ಟದಲ್ಲಿ ಹುಡುಕುವ ಜನರು ಇರುವ ನಡುವೆ ಹಾಗಿದ್ರೆ ಸಂಘ ಅಷ್ಟು ಅಜಾಗರೂಕತೆಯಿಂದ ಕೆಲಸ ಮಾಡ್ತದ? ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಈಗ ಟಿವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಸುಲಭ ಮೇಡಮ್. ಈಗ 91C ಇದೆಯಲ್ಲ, ನೀವೇ ತಗೊಂಡು ನೋಡಿ, ನೀವು ಗೂಗಲ್ ಅಲ್ಲಿ ಜಮಿನಲ್ಲಿ ತಗೊಂಡು ನೋಡಿ 91C ಏನ್ ಹೇಳ್ತದೆ ಸಂವಿಧಾನದ ವ್ಯವಸ್ಥೆಯಲ್ಲಿ. ನಾನು ಹೇಳಿ ಚೆಕ್ ಮಾಡೋದ್ರೆ ನೀವು ಚೆಕ್ ಮಾಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಯಾವ ಸರ್ಕಾರ ಯಾವ ಕಾಲದಲ್ಲಿ ಎಷ್ಟು ಹಣ ಎಷ್ಟು ಭೂಮಿ ಸಂಘಕ್ಕೆ ಕೊಟ್ಟಿದೆ? ನಾನು ಮೋಹನ್ ಗೌಡ ಹೇಳಿ, ಇಲ್ಲಿ ನೀವು ರಾಷ್ಟ್ರದ ಹಿತಕ್ಕೆ ಅಥವಾ ರಾಷ್ಟ್ರ ಸೇವೆಗೆ ಮುಡಿಪಾಗಿ ನಿಮ್ಮ ಸಂಘವನ್ನ ಇಟ್ಟಿದ್ದೀರಿ ಅಂದಾಗ ಯಾವ್ದು ಚಿಕ್ಕ ಪುಟ್ಟ ಟ್ರಸ್ಟ್ ಅವರೇ ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಕೊಂತಾರೆ, ನೀವ್ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅನ್ನೋದು ಸಿಂಪಲ್ ಲೀಗಲ್ ಪ್ರಶ್ನೆ. ಅದಕ್ಕೆ ಉತ್ತರ ಬಿಟ್ಟು 91CL ಹೆಂಗಿದೆ, 90BL ಹೆಂಗಿದೆ ಅನ್ನೋದು ಉತ್ತರ ಅಲ್ಲ ಸರ್. ಹೌದು ಇರ್ಬೋದು, ಬಟ್ ಯಾಕೆ ಮಾಡ್ಕಂತಿಲ್ಲ? ಇವ್ರಿಗೆ ನೀವು ವೀಕ್ನೆಸ್ ಬಿಟ್ಕೊಡ್ತಾ ಇರೋದು ಎಲ್ಲ ಹೇಳಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅದೊಂದು ಮಾಡಿಸ್ಕೊಬಿಟ್ರೆ ಮುಗೀತಲ್ವಾ? ಅಲ್ಲ, ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಒಮ್ಮೆ ರಿಜಿಸ್ಟರ್ ಮಾಡಿದ್ರೆ ಈ ದೇಣಿಗೆ ಲೆಕ್ಕದಲ್ಲಿ ಒಂದು ಪ್ಯಾರಲಲ್ ಎಕಾನಮಿ 2 ಲಕ್ಷ ಕೋಟಿ ಹಣವನ್ನ ಏನು ಭಾರತದ ಸಂಘಟನೆ ಮಾಡ್ತಾ ಇದೆ, ಆ RSS ಸಂಘಟನೆ ಮಾಡ್ತಾ ಇರ್ತಕ್ಕಂತ ಏನು ಹಣವನ್ನ ಇದೆಯಲ್ಲ, ಆ ಬ್ಲಾಕ್ ಮನಿ ಹೊರಗಡೆ ಗೊತ್ತಾಗ್ಬಿಡ್ತದೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಈ ಹಣವನ್ನ ಏನಕ್ಕೆ ಮಾಡ್ತಾರೆ, ಬೇರೆ ಬೇರೆ ಲೆಕ್ಕಗಳಲ್ಲಿ ಕೆಲವು ರಾಜಕೀಯ ಲಾಭಗಳಿಗೆ, ಕೆಲವು ಏನು ಸಾಮಾಜಿಕ ಇದನ್ನ ಗಲಭೆಗಳು ಸೃಷ್ಟಿ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಟೈಮಲ್ಲಿ ಹಣವನ್ನು ಉಪಯೋಗಿಸ್ತಾರೆ. ನಾವು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಹಾಗಾದ್ರೆ ಈ ದೇಶದಲ್ಲಿ ನೀವು ಇಲ್ಲಿಗಲ್ ಆಗಿದ್ರೆ, ಪ್ರಾಮಾಣಿಕರಾಗಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿ ನೀವು ಕಲೆಕ್ಟ್ ಮಾಡುವ ದೇಣಿಗೆ ತಗೊಳ್ತಕ್ಕಂಥ ಹಣವನ್ನ ಯಾಕೆ ಜನರಿಗೆ ಮುಕ್ತವಾಗಿ ತೋರಿಸ್ತಾ ಇಲ್ಲ? ಮೋಹನ್ ಗೌಡ್ರೆ ಅಥವಾ ನೀವು ಕಲೆಕ್ಟ್ ಮಾಡೋದು ಒಂದ್ ಸೆಕೆಂಡ್ ಆಯ್ತು, ನಾನು ಬರ್ತೀನಿ, ಇಬ್ಬರಿಗೂ ಟೈಮ್ ಕೊಡ್ತೀನಿ. 1 ಸೆಕೆಂಡ್.